ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ. ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್, ರಿಟೈರ್ಡ್. ಸರ್, ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿಎಂ ಸಿದ್ದರಾಮಯ್ಯ ಅವರಿದ್ದಾರೆ. ಅವರ ಮೇಲೆ ಮೂಢ ಹಗರಣದ ಆರೋಪ ಇತ್ತು. ಈಗ ಆರೋಪ ಸಾಬೀತಾಗ್ತಿದ್ದಂತೆ ಎಫ್ಐಆರ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೌದು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಮೂಢ ಸೈಟ್ ಅನ್ನು ಹಿಂದಕ್ಕೆ ಕೊಡ್ತಿದ್ದೇನೆ ಅಂತೇಳಿ ಲೆಟರ್ ಇದ್ರ ಬಗ್ಗೆ ಹೇಳುದಾದ್ರೆ ಏನ್ ಹೇಳಿ? ತಗೊಂಡಿದ್ದು ಯಾಕೆ, ಕೊಡೋದು ಯಾಕೆ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅದು ಒಂದೇ ಅಲ್ಲ ಹಗರಣ ಇರೋದು. ಆ 5,000 ಸೈಟಲ್ಲಿ 4,500 ಸೈಟು ಬೋಗಸ್ಸು. ಒಬ್ಬರಿಗೆ 165 ಸೈಟ್ ಹೋಗಿದೆ, ಇನ್ನೊಬ್ಬರಿಗೆ 100 ಸೈಟ್ ಹೋಗಿದೆ. ನಾನು ಅಲ್ಲೇ ಇರೋದು, ಅದನ್ನೆಲ್ಲ ನಾನು ನೋಡಿದ್ದೀನಿ. ಸಿದ್ದರಾಮಯ್ಯ ನನಗೆ ಚೆನ್ನಾಗಿ ಗೊತ್ತು. ನಾನು ಇಂಜೆಕ್ಷನ್ ಮಾತ್ರ ಕೊಟ್ಟರೆ 2 ರೂಪಾಯಿ 3 ರೂಪಾಯಿ ತೊಗೊತಿದ್ದೆ ಸಿದ್ದರಾಮಯ್ಯ ಗೌರ್ಮೆಂಟ್ ಡಾಕ್ಟರ್ದಾಗ. ನಮ್ಮನ್ನು ಹೊಡ್ಸೋಕೆ ನೋಡೋನು ಜನ ಬಂದು ನಮ್ಗೆ ಹೇಳೋರು. ನಾವು ಆಮೇಲೆ ಹೇಳಿದ್ವಿ, ನೋಡಪ್ಪ ಮಾತ್ರೆಗೆ 1 ರೂಪಾಯಿ ಆಗುತ್ತೆ, ಇಂಜೆಕ್ಷನ್ 2 ರೂಪಾಯಿ ಆಗುತ್ತೆ ಕೊಂಡ್ಕೊಂಬಂದಿರೋದು ಅಂತ. ಅದಕ್ಕೆ ನೀವು ಹೋಗಿ ಸಿದ್ದರಾಮಯ್ಯ ಹೊಡೀರಿ ಅಂತಂದ್ವಿ. ನೀವು 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ನಾವು ಸಿದ್ದರಾಮಯ್ಯಗೆ ಹೊಡಿತೀವಿ ಅಂದರು. ಅವ್ರು ಆ ಥರ ನಮ್ಮ ಮೇಲೆ 2 ರೂಪಾಯಿ ಗಲಾಟೆ ಮಾಡಿದವನು. ಅವನು ಇವಾಗ 1000 ಕೋಟಿ ಹಿಂಗೆ ಮಾಡ್ಕೊಂಡ. ಏನು ಹೇಳೋದು, ಯಾಕೆ ಹೇಳಬೇಕು? ಡಿ ಕೆನೂ ಹಿಂಗೆ ಮಾಡ್ಕೊಂಡ. ಬಡವ್ರಿಗೆ ಸೈಟ್ ಕೊಡ್ತೀವಿ, ಬಡವ್ರಿಗೆ ಮನೆ ಕೊಡ್ತೀವಿ, ಬಡವ್ರಿಗೆ ಸೈಟು, ಬಡವ್ರ ಮನೆ ಅಂತ ಹೇಳ್ಕೊಂಬಂದ್ಬಿಟ್ಟು ಅವರ ಎಲ್ಲ ಮಾಡ್ಕೊಂಡಿದ್ದಾರೆ. ಬಡವರೆಲ್ಲ ಇವರೆಲ್ಲ ಹಾಗೆ ಇದ್ದಾರೆ ಅಷ್ಟೇ. ಈಗ ಬಡವರಿಗೆ ಸೈಟ್ ಕೊಡ್ತಾರೆ ಅಂತೇಳಿ ಎಲ್ಲಿ 14 ಸೈಟ್ ಅವರ ಹೆಂಡತಿ ಹೆಸರಿಗೆ ಮಾಡಿ, 14 ಅಲ್ಲ, ಒಟ್ಟು ಅವ್ರ ಕಡೆಯವ್ರಿಗೆ 400 ಸೈಟ್ ಹೋಗಿರೋದು. ಈಗ ನಾನೆಲ್ಲ ಲೆಕ್ಕ ಇಟ್ಟಿದ್ದೀನಿ. ಸುಮಾರು 5,000 ಕೋಟಿ ಆರೋಪ. ಅವ್ನು ಹೇಳೋದೇನು ಗೊತ್ತಾ, ನನಗೆ 950 ಕೋಟಿ ದುಡ್ಡು ಕೊಟ್ಬಿಡಿ, ನಾನು ಸೈಟ್ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದ ಅವನು ತಾನೇ. 950 ಕೋಟಿ ಕೊಟ್ಟು ಇವಾಗ ಬಿಟ್ಟಿನೇ ವಾಪಸ್ ಕೊಟ್ಟರು. ಅದೇನು ಕೊಟ್ಟರು? 900 ಕೋಟಿ ಲೆವೆಲ್ಗೆ ಹೋದವನು ಇವಾಗ ನನಗೆ ಬೇಡ ವಾಪಸ್ ಕೊಡ್ತೀನಿ ಅಂತಾನೆ. ಇವರೆಲ್ಲ ನಂಬಕ್ಕಾಗುತ್ತಾ? ಇವರೆಲ್ಲ ದೇಶ ಉದ್ಧಾರ ಮಾಡೋರ. ಸಿದ್ದರಾಮಯ್ಯ ಉದ್ಧಾರ ಮಾಡಿದ್ದಾನೆ, ಹಾಸ್ಪಿಟ್ಲ್ ಹಾಳು ಮಾಡಿದ್ದಾನೆ ಅವನು. ಸಿದ್ದರಾಮಯ್ಯ ಹಾಸ್ಪಿಟ್ಲು ನಾನು ಕೇಳ್ತಾ ಇದ್ದೀನಿ, ನನಗೆ ಒಪ್ಪಿಸ್ಕೊಡಿ, ನಾನು ಇಂಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪಕ್ಕ ಅವ್ರ ಹಾಸ್ಪಿಟ್ಲ್ ನಾನು ಇಂಪ್ರೂವ್ ಮಾಡಿದ್ದೀನಿ. 25 ಕೋಟಿ ಖರ್ಚು ಮಾಡಿ ಮಾತಾಡ್ದೆ ಕಡೆ ಆ ಥರ. ಸರ್, ಈಗ ನೀವು ಮೈಸೂರಲ್ಲೇ ಇರೋದು ಅಂತ ಹೇಳಿದ್ರೆ, ಹೌದು, ಮೂಢ ಹಗರಣದ ಪಿನ್ ಟು ಪಿನ್ ಗೊತ್ತಿದೆ ಅಂತ ಹೇಳಿ ಎಲ್ಲ ಗೊತ್ತು ನನಗೆ. ಸರ್, ಮೂಢ ಸೈಟು. ಸಿದ್ದರಾಮಯ್ಯ ಅವರು ಈಗ ಸಿದ್ದರಾಮಯ್ಯ ಅವರು ಅಂತ ಹೇಳಿದ ಬದಲು ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಬ್ಬ ಕಳ್ಳ ಒಂದು ಕದ್ದಿರ್ತಾನೆ, ಪೊಲೀಸ್ನವರಿಗೆ ಅದನ್ನು ರಿಟರ್ನ್ ಕೊಟ್ಟ, ಕಳ್ಳತನ ಆಗುತ್ತೆ. ಕಳ್ಳತನನೇ ಅದು. ಹಾಗೆ ಅದು ಅವ್ನು ಕೊಡಿದರೆ ಪೊಲೀಸರು ಕಿತ್ಕೊಂಡು ಕೇಸ್ ಮಾಡ್ತಾರೆ. ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಮೂಢ ಹಗರಣದ ಆರೋಪ ಇತ್ತು. ಹೌದು, ಎಫ್ಐಆರ್ ದಾಖಲಾಯಿತು. ಈಗ ನಾವು ಸೈಟ್ ಅನ್ನು ರಿಟರ್ನ್ ಕೊಡ್ತೇವೆ ಅಂತ ಹೇಳಿದ್ರು. ಈಗ ಕದ್ದಿರೋದಿಲ್ಲ, ಮನೇಲಿ ಕದ್ದಿರೋ ತೊಗೊಂಡು ಎಲ್ಲೋ ಇಟ್ಕೊಂಡ್ಬಿಟ್ಟು ತಂದು ವಾಪಸ್ ಕೊಡ್ತೀವಿ ಅಂತ ಒಪ್ಕೋಕ್ಕಾಗುತ್ತದು. ಏನು ಹೇಳ್ತೀರಿ? ತಪ್ಪೇ ಅಲ್ಲೂರಪ್ಪ. ಆ ಥರ ಡಿ ಕೆ ಅವನು 3 ತಿಂಗಳು ಜೈಲಲ್ಲಿದ್ದ, 95,000 ಕೋಟಿ ತಿಂದಿದ್ದಾನೆ ಅಂತ. ಚಾಪೆ ದಿಂಬ ಕೊಟ್ಟಿರಲಿಲ್ಲ. ಇವಾಗ ಬೇನ್ ಮೇಲೆ ಬಂದಿದ್ದಾನೆ. ಈಗ ಅವ್ನು ಪ್ರೈಮ್ ಮಿನಿಸ್ಟರ್ ಆಗ್ತಾನಂತೆ. ಸೊ ಈ ಥರ ಜೈಲ್ ಪಾರ್ಟಿಗಳೆಲ್ಲ ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಆಗ್ತಾಯಿದ್ರೆ ಎಲ್ಲಿ ಉಳಿತು? ಡಿ ಕೆ ದೇಶನೇ ಲೂಟಿ ಮಾಡಿಬಿಟ್ಟಿದ್ದಾನೆ. ನಾನು ಡಿ ಕೆ ಮೇಲೆ ದೊಡ್ಡ ಕಂಪ್ಲೇಂಟ್ ಮಾಡಿದ್ದೀನಿ, ಹೈಕೋರ್ಟ್, ಸುಪ್ರೀಂ ಕೋರ್ಟೆಲ್ಲ ಹೇಳಿದ್ದೀನಿ. ನಾನು ಕನಕಪುರದಲ್ಲಿ 7 ವರ್ಷ ಗೌರ್ಮೆಂಟ್ ಡಾಕ್ಟರ್ ಆಗಿದ್ದೆ. ಅವ್ರು ಡಿ ಕೆ ಮರ್ಡರ್ ಕೇಸೆಲ್ಲ ತೊಗೊಂಡು ಆಕ್ಸಿಡೆಂಟ್ ಅಂತ ಪಿ ಎ ಮಾಡಿಸೋನು. ನಾನು ಅವನ ಮೇಲೆ ಗಲಾಟೆ ಮಾಡ್ತಾಯಿದ್ದೆ. ಆಪೋಸಿಟ್ ಪಾರ್ಟಿ ಬಂದವರು ನನಗೆ ಬಂದು ಹೇಳೋರು, ಸರ್ ಅದು ಡಿ ಕೆ ಮರ್ಡರ್ ಕೇಸ್ ಅಂತ, ಕೋರ್ಟಿಗೆ ಬರಲಿ ಅಪ್ಪ ನಾನು ಹೇಳ್ತೀನಿ ತಂದೆ. ಲಾಯರ್ ಜಡ್ಜ್ಗಳೆಲ್ಲ ನಾನು ಕೊಂಡ್ಕೊಂಡ್ಬಿಟ್ಟಿದ್ದಾನಂತೆ. ನಾನು ಕೋರ್ಟ್ಗೆ ಹೋಗಿ ಹೇಳ್ತೀನಿ, ನಾನು ಕರೀರಿ ಅಂದರೆ ನಾನು ಕರೆಯೋದೇ ಇಲ್ಲ ಕೋರ್ಟವರು. ಇನ್ನೇನು ಅದೆಲ್ಲ ಡಿ ಕೆ ಆಕ್ಸಿಡೆಂಟ್ ಕೇಸ್ ಆಯಿತು, ನನ್ನ ಲೆಕ್ಕದಲ್ಲಿ ಮರ್ಡರ್ ಕೇಸ್ ಆಯಿತು. ಇದೆಲ್ಲ ದೇಶ ಉದ್ಧಾರ ಆಗುತ್ತಾ? ಸರ್, ಇಷ್ಟೆಲ್ಲ ಹಿಸ್ಟ್ರಿ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಹೇಳೋದಾದ್ರೆ ನೀವು ಯಾಕೆ ಸರ್ ಅದನ್ನು ಕಂಟಿನ್ಯೂ ಮಾಡಲಿಲ್ಲ? ಆ ಕೇಸನ್ನು ಯಾಕೆ? ಕೇಸಲ್ಲ, ನಾನು 100 ಮಾಡಿದ್ದೀನಿ ಆ ಥರ ಪೋಸ್ಟ್ ಮಾರ್ಟಮ್ಮು. ನಾನೇ ಆರೋಗ್ಯ ಇಲಾಖೆಯಿಂದ 5,000 ಪೋಸ್ಟ್ ಮಾರ್ಟಮ್ ಮಾಡಿದ್ದೆ, ಅನ್ನಷ್ಟು ಯಾರೂ ಮಾಡಿಲ್ಲ. ನಾನು ಈ ಚಾಮರಾಜನಗರದಲ್ಲಿ ನಾನು ಒಟ್ಟು 1000 ಮರ್ಡರ್ ಕೇಸ್ ಮಾಡಿರೋದು. ಪೊಲೀಸರು ನಾನು ಹುಡ್ಕೊಂಡು ತಿರುಗಾಡ್ತಾ ಇದ್ದಾರೆ, 100 ವಾರೆಂಟ್ ಹಾಕಿ. ನಾನು ಕೈ ಸಿಗದೆ ಓಡಾಡ್ತಾ ಇದ್ದೀನಿ. ಆ ಥರ ನಾನು ಹ್ಯಾಂಡ್ರೈಟಿಂಗ್ ನಾನು ಬರ್ಕೊಟ್ಟು ಬಂದುಬಿಟ್ಟಿದ್ದೀನಿ ಕೋರ್ಟಲ್ಲಿ. ನಾನು 2 ವರ್ಷದಿಂದ ಸತ್ತೋಗಿದ್ದೀನಿ, ನಾನು ಕರಿಬೇಡಿ ಅಂತ. ನನ್ನ ಹ್ಯಾಂಡ್ರೈಟಿಂಗ್ ಚೆನ್ನಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ವಾ? ಈ ಥರ ಇವರೆಲ್ಲ ನಾವು ಪೊಲೀಸರು ಸೇಕೆ ಮರ್ಡರ್ ಕೇಸ್ ಮಾಡೋದು, ಕೋರ್ಟಲ್ಲಿ ಅಕ್ವಿಟ್ ಆಗೋದು. ತಪ್ಪು ಮಾಡಿದವರನ್ನು ಹಾಕಿ ಗಲ್ಲಿಗೆ